ಇವಾಗ ನಮ್ಮತ್ತೆ ಒಣಮೆಣ್ಸಿನ್ಕಾಯಲ್ಲಿ ಖಾರದ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ಥರ ಮೆಥಡ್‌ನ ಫಾಲೋ ಮಾಡಿಕೊಂಡು ಖಾರದ ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದಾರೆ. ಸೊ ಇದನ್ನ 3 ಡೇಸು ಬಿಸಿಲಲ್ಲೇ ಒಣಗಿಸಿ ಈ ರೀತಿ ಮುಟ್ಟಿದ್ರೇನೆ ಹಿಂಗೆ ಮುರಿದೋಗುತ್ತೆ. ಅಷ್ಟು ಚೆನ್ನಾಗಿ ಒಣಗಿಸಿದ್ದಾರೆ. ಸೊ ಒಣಗಿಸ್ಬಿಟ್ಟು ಈ ತುಂಬನ್ನೆಲ್ಲ ಏನಿರುತ್ತಲ್ಲ ಕತ್ತರಿಲಿ ಕಟ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಎಲ್ಲ ಪೌಡರ್‌ನು ಮನೇಲೇ ಅವ್ರು ನನಗೆ ಮಾಡಿಕೊಡೋದು. ಧನಿಯಾ ಪುಡಿ ಆಗಿರ್ಬೋದು, ಮತ್ತು ವೆಜ್ಜಿಗೆ ಸಾಂಬಾರು ಪೌಡರ್ ಆಗಿರ್ಬೋದು, ಹಾಗೇ ಖಾರದ ಪುಡಿ ಆಗಿರ್ಬೋದು, ಎಲ್ಲನೂ ಅವರು ನನಗೆ ಮನೇಲೇ ಮಾಡಿಕೊಡೋದು. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಈಗ ಫೈನಲಿ ಎಲ್ಲ ಪೌಡರ್ನ ಮಾಡಿ ಹಾಕೊಂಡಿದ್ದಾರೆ. ಸೊ ನೋಡಿ, ನಾವು ಹೊರಗಡೆ ಮಾಡಿಸಿದ್ರೆ ಇದರಲ್ಲಿ ಕಾಲು ಭಾಗ ಅಷ್ಟೇ ನಮಗೆ ಸಿಗೋದು. ಸೊ ಹಂಗಾಗಿ ಅವಾಗಿಂದ ನಮ್ಮ ಮನೇಲಿ ಇದೇ ರೀತಿಯೇ ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ಈಗ 1 kg ಅಷ್ಟು ನನಗೆ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಟಪ್ಪರ್ವೇರ್ 1 kg ಬರುತ್ತೆ. ಸೊ ಇಷ್ಟರಲ್ಲಿ ನನಗೆ ಕಾಲು ಭಾಗನೂ ಬರ್ತಿರಲಿಲ್ಲ. ಅಷ್ಟು ಒಣಮೆಣ್ಸಿನ್ಕಾಯಿನ ನಾವು ಹೊರಗಡೆ ಕಟ್ಕೊಳ್ಸಿದ್ರೆ. ಸೊ ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಫುಲ್ಲು ಸ್ಮೂತಾಗೂ ಕೂಡ ಮಾಡ್ಕೊಳ್ಬೋದು. ಚಿಕ್ಕ ಜಾರಲ್ಲಿ ಮಾಡಿಕೊಂಡ್ರೆ ನಿಮಗೆ ಸ್ಮೂತಾಗಿ ಕೂಡ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಒಗ್ಗರಣೆ ಪುರಿ ಮಾಡ್ತಾ ಇದ್ದೀನಿ. ರೀ, ನಾನು ಇವಾಗ ಏನು ಮಾಡ್ತಿದ್ದೀನಿ ಗೊತ್ತಾ? ಏನು ಮಾಡ್ತಿದ್ಯಾ? ನೈಟು ನೀವು ಹೇಳಿದ್ರ ನಾನು ತಲೆನೋವು ಅಂತ ಮಲ್ಕೊಂಡ್ಬಿಟ್ಟೆ. ಮೊಟ್ಟೆ ಸಾಂಬಾರು ಮಾಡ್ತೀನಿ ಅಂತ ಹೇಳಿ. ವಾವ್, ಸೂಪರ್. ಏನೋ ಒಗ್ಗರಣೆ ಪುರಿನಾ? ಇದು ನೀವು ಆಯಿಲ್ ತಗೊಂಡು ಬಂದಿದ್ರಲ್ಲ, ಘಮ ಘಮ ಅಂತಿದೆ. ಈ ಎಣ್ಣೆನೆ ಹಾಕಿದ್ದೀನಿ ಸ್ವಲ್ಪ. ಬಂದ ತಕ್ಷಣ ಸ್ಮೆಲ್ ಬರ್ತಿತ್ತಾ? ಸ್ಮೆಲ್ ಬರ್ತಾ ಇದೆ. ಬೆಳ್ಳುಳ್ಳಿ ಸುಲ್ಕೊಂಡೆ, ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಕಡಲೆ ಇದೆಲ್ಲ ಹಾಕಿ, ಸ್ವಲ್ಪ ಇದೆಲ್ಲ ಪೌಡರೆಲ್ಲ ಹಾಕಿ, ಸ್ವಲ್ಪ ಎಳ್ಳಿದೆ, ಎಳ್ಳು ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ. ನೀವು ಎಗ್ ಸಾಂಬಾರು ಕೇಳಿದ್ರಲ್ಲ, ಎಗ್ ಸಾಂಬಾರು ಮಾಡಿದ್ದೀನಿ. ರೈಸ್ ಇದೆ, ಮುದ್ದೆ ಮಾಡ್ಕೊಡ್ತೀನಿ ಇವಾಗ. ಸೊ ತುಂಬ ದಿನದಿಂದ ಒಗ್ಗರಣೆ ಪುರಿ ಮಾಡಿಕೊಡು ಅಂತ ಕೇಳ್ತಾನೆ ಇದ್ರು. ನಂಗೆ ಟೈಮೇ ಆಗ್ತಿರ್ಲಿಲ್ಲ. ಸೊ ಇವಾಗ ಬೆಳಗ್ಗೆ ಬೇಗನೆ ಎದ್ದು ವಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಸೊ ಇಲ್ಲಿ ಗಂಧ ಇಟ್ಕೊಂಡಿದ್ದೀನಿ, ಪೂಜೆ ಎಲ್ಲ ಮಾಡಿಕೊಂಡು ಇವಾಗ
ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕ್ತಿದ್ದೀನಿ ಅಂದರೆ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಹುರಿತಾ ಇದ್ದೀನಿ, ಆಮೇಲೆ ಕಡಲೆ, ಆಮೇಲೆ ಮಿಕ್ಸ್ಚರ್ ತೊಗೊಬಂದಿದ್ದೀನಿ. ಸೊ ಎಲ್ಲ ಪೌಡರು, ಅರಿಶಿನ, ಖಾರದ ಪುಡಿ, ಸಾಲ್ಟು, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಎಳ್ಳಿದೆ, ಸೊ ಎಳ್ಳು ಹಾಕೋಣ ಅಂತ. ಸೊ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಎಲ್ಲರೂ ಮಾಡೋ ಥರನೇ ಮಾಡ್ತೀನಿ. ಸೊ ಏನು ಸ್ಪೆಷಲ್ ಏನಿಲ್ಲ. ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಅವ್ರು ಎಗ್ ಸಾಂಬಾರು ಕೇಳಿದ್ರು. ಇವಾಗ ಶ್ರಾವಣ ಎಲ್ಲ ಮುಗಿದ ಮೇಲೆ ಫಸ್ಟು ಎಗ್ಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಫ್ರೈಡೇ, ಇವಾಗ ಮತ್ತೆ ನಾನು ಆಫೀಸ್ಗೆ ಹೋಗ್ಬೇಕಲ್ವಾ, ಮತ್ತೆ ನಾನ್ ವೆಜ್ ಎಲ್ಲ ತಂದು ಮಾಡೋದಕ್ಕೆ ನನಗೂ ಟೈಮ್ ಆಗೋಲ್ಲ. ಹಾಗಾಗಿ ಸಂಡೇ ಇಟ್ಕೊಂಡಿದ್ದೀವಿ. ಸಂಡೇ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ. ಬೆಂಗಳೂರಲ್ಲಿ ತುಂಬಾ ಮಳೆ, ಚಳಿ, ಗಾಳಿ ತುಂಬಾ ಇದೆ. ಸೊ ಬೆಂಗಳೂರು ಅಂತಂದರೆ ಇಡೀ ಬೆಂಗಳೂರಲ್ಲೇ ನಾವು ಇರೋದಕ್ಕಾಗಲ್ಲ. ಸೊ ಬೆಂಗಳೂರಲ್ಲಿ ಒಂದು ಪ್ಲೇಸಲ್ಲಿ ನಾವಿರೋದಕ್ಕಾಗುತ್ತಲ್ವ. ಸೊ ನಾವಿರೋ ಪ್ಲೇಸಲ್ಲಿ ವೆದರ್ ಇದೇ ರೀತಿ ಇರೋದು. ಬೇರೆ ಕಡೆ ಹೇಗಿದೆಯೋ ಗೊತ್ತಿಲ್ಲ. ಸೊ ಇದು ಬಂದು ಕಡಲೆಕಾಯಿ ಎಣ್ಣೆ ತೊಗೊಂಡು ಬಂದಿದ್ದಾರೆ. ಸೊ ಪ್ಯೂರ್ ಗಾಣದ ಎಣ್ಣೆ ತೊಗೊಂಡು ಬಂದಿದ್ದಾರೆ. ಸೊ ಇದರಲ್ಲೇ ನಾನು ಇವಾಗ ಮಾಡಿಕೊಡ್ತಾ ಇದ್ದೀನಿ. ಸೊ ಇನ್ನು ಬೇರೆ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ, ಮಾಡಬೇಕು. ಸೊ ಟೈಮ್ ಇಲ್ಲ ನನಗೆ. ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೇಷನ್ಸಿಂದ ಮಾಡಬೇಕಿತ್ತು. ಸೊ ಇಲ್ಲಿ ಎಗ್ ಸಾಂಬಾರ್ ರೆಡಿಯಾಗಿದೆ ಅವ್ರಿಗೆ. ಇವಾಗ ಎಲ್ಲನೂ ಹಾಕಿದ್ದೀನಿ, ರಿಚಾಗಿ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ಉದುರಿಸ್ಬಿಟ್ಟು ಪುರಿ ಹಾಕ್ಬಿಟ್ರೆ, ಸಪ್ಪೆ ಪುರಿ ತೊಗೊಂಡ್ಬಂದಿದ್ದೀನಿ. ನಮ್ಮ ದಾವಣಗೆರೆ ಸ್ಪೆಷಲ್ ಪುರಿ ತೊಗೊಂಡು ಬಂದಿದ್ದೀನಿ ಇದಕ್ಕೆ. ಸೊ ಇವಾಗೆಲ್ಲ ಆಗಿದೆ. ಸೊ ಫೈನಲಿ ಒಗ್ಗರಣೆ ಪುರಿ ರೆಡಿ ಆಯಿತು. ಇದಕ್ಕೆ ಈರುಳ್ಳಿ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ.